ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸ್ಕೂಲಿಂದ ಬಂದಾದ ನಂತರ ಅಮ್ಮ ನನಗೆ ಏನಾದರೂ ಬೇಕು ಅಂದ, ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕೇಕ್ ಇತ್ತು, ಕೇಕ್ ಹಾಕೊಟ್ಬಿಟ್ಟು ಕೂರ್ಸಿದ್ದೀನಿ. ಟಿವಿ ಹಾಕೊಟ್ಬಿಟ್ಟು, ಇಲ್ಲಾಂದ್ರೆ ತುಂಬಾ ತೀಟೆ ಮಾಡ್ತಾನೆ, ಕೆಲಸ ಮಾಡೋಕೆ ಬಿಡಲ್ಲ ಅಮ್ಮ ಅದು ಇದು ಅಂತ. ನಾನಿಲ್ಲಿ ಬಂದ್ಬಿಟ್ಟು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ, ಇಲ್ಲಿ ಕ್ಲೀನ್ ಮಾಡ್ಕೊಳೋದು. ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಸಂಡೇ ಕ್ಲೀನ್ ಮಾಡ್ಕೊತಿದ್ದೀನಿ, ಬಟ್ ಇವತ್ತು ಸ್ಯಾಟರ್ಡೇ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಫ್ರೀ ಇದೆ, ಸೊ ಹಾಗಾಗಿ ಸ್ಯಾಟರ್ಡೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಂಡೇ ಸ್ವಲ್ಪ ಫ್ರೀ ಆಗಿರ್ಬೋದು, ಸ್ಯಾಟರ್ಡೇ ಕ್ಲೀನ್ ಆದ್ರೆ, ಇಲ್ಲಾಂದ್ರೆ ಸಂಡೇ ಮತ್ತೆ ಕೆಲಸ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ಯಾಟರ್ಡೇನೆ ಟೈಮ್ ಇದ್ದಾಗ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಕ್ಚುಲಿ ಸ್ಕೂಲ್ಗೆ ಹೋದ್ರೆ ಮತ್ತೆ ಆಗೋದಿಲ್ಲ, ಸಂಜೆನೂ ಬಂದು ಕ್ಲೀನ್ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ ನಾನು ಕ್ಲೀನ್ ಮಾಡ್ಕೊಂತ ಇರ್ತೀನಿ. ಇದಾದ ನಂತರ ಸ್ವಲ್ಪ ಏನಾದ್ರೆ ವಿಡಿಯೋ ಮಾಡ್ಕೊತೀನಿ, ಬಟ್ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಶಾರ್ಟ್ ವಿಡಿಯೋ ಆಗ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಶಾರ್ಟ್ ವಿಡಿಯೋನ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ. ನಾವು ಇವತ್ತು ಸ್ಯಾಟರ್ಡೇ ಪೂಜೆ ಮಾಡ್ಕೊಂಡನ್ನ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀನಿ. ಮಾರ್ನಿಂಗ್ ಪೂಜೆ ಮಾಡೋಕ್ ಆಗ್ಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಸೋಫಾ ಕವರ್ಸ್ ಎಲ್ಲ ತೊಳ್ದಾಕಿದ್ದೆ, ಮಾರ್ನಿಂಗ್ ಹಾಕ್ಬಿಟ್ಟು ಹೋಗಿದ್ದೆ ತೊಳೆದ್ಬಿಟ್ಟು. ಬಟ್ ಆಕ್ಚುಲಿ ಇವತ್ತೇನಾದ್ರೆ ಕ್ಲೌಡಿ ಆಗಿತ್ತು. ಬಟ್ ನಾನೇನಂದ್ರೆ ಮಳೆ ಬರುತ್ತೆ ಒಣಗ್ತವೆ ಏನೋ ಅನ್ಕೊಂಡ್ ಹಾಕಿದ್ರೆ, ಬಟ್ ಹೆಂಗೋ ಮಳೆ ಬರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ಒಣಗೋಗಿದ್ವು. ಮತ್ತೆ ನಾನ್ ಬಂದ್ ಕೆಲಸ ಮಾಡ್ಕೊಳಕ್ಕೆ ಬೆಟರ್ ಆಗ್ಬಿಟ್ರು, ಇಲ್ಲಾಂದ್ರೆ ಅದೇ ಒಂದ್ ಸಪ್ರೇಟ್ ಕೆಲಸ ಬಿಡ್ತಿತ್ತು. ಮಳೆ ಬಂದ್ ಏನಾದ್ರು ಒದೆ ಆಗ್ಬಿಟ್ಟಿದ್ರೆ. ಮತ್ತೆ ಇದೆಲ್ಲ ರೂಮಲ್ಲೆಲ್ಲ ಕಾಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಬಂದ್ಬಿಟ್ಟು ಅಂತಂದ್ರಂತೂ ಬೇಜಾರು, ಕ್ಲೀನಿಂಗ್ ಮಾಡ್ಕೊಳಕ್ಕೆ ಬೇಜಾರು. ಯಾವಾಗೂ ಕ್ಲೀನ್ ಮಾಡ್ತಾನೆ ಇರ್ಬೇಕು, ಎಷ್ಟೆಲ್ಲ ಕ್ಲೀನ್ ಮಾಡೋಣ, ಬಟ್ ಏನ್ ಮಾಡೋದು, ಮಾಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದೀನಿ. ಕ್ಲೀನ್ ಆದ್ರೇನೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತಾ ಇರುತ್ತೆ ನನ್ಗಂತೂ. ಸೊ ಹಾಗಾಗಿ ನಾನು ಯಾವಾಗೂ ಸ್ಯಾಟರ್ಡೇನೆ ಇಟ್ಕೊಂತೀನಿ. ಸಂಡೇ ಸ್ವಲ್ಪ ಆದ್ರೂ ರೆಸ್ಟ್ ಮಾಡ್ಬೋದು. ಸ್ಯಾಟರ್ಡೇ ಏನಾದ್ರು ಕೆಲಸ ಆಗ್ಬಿಟ್ರೆ ಸ್ವಲ್ಪ, ಆಕ್ಚುಲಿ ನಾವು ಏನೇ ಕೆಲಸ ಮಾಡಿದ್ರು ರೆಸ್ಟ್ ಅಂತ ಸಿಗ್ಬೇಕಲ್ವಾ ಬಾಡಿಗೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕವರ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡೆ. ಕಾಟಿಗೆ ರೂಮ್ ಹೇಗೋ ಕ್ಲೀನ್ ಆಗ್ಬಿಡ್ತು. ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡೆ. ನೆನೋ ಒಂದು ಹೊರ್ಸೋದಿರುತ್ತೆ, ಮತ್ತೆ ಇನ್ನ ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಂಬರೋಣ ಅಂತ ಹೊರಟೆ ಹಾಲಿಗೆ. ಅದೇನಾದ್ರೆ ಇವತ್ತು ಪ್ಲಾನಿಂಗ್ ಚೇಂಜ್ ಇತ್ತು, ಬಟ್ ಪ್ಲಾನಿಂಗ್ ಹೋಗ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ನೋಡಿ. ಅದೇ ತರ ಅಲ್ವಾ, ನಾವ್ ಅಂದ್ಕೊಂಡಾಗ ಏನೋ ಆಗಲ್ಲ, ಬಟ್ ಮನೆ ಕೆಲಸ ಮಾಡ್ಲೇಬೇಕಲ್ಲ. ಸೊ ಹಾಗಾಗಿ ಮನೆ ಕೆಲಸ ಆದ್ರೂ ಆಗುತ್ತೆ ಅಂತ ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪ ಆಚೆ ಹೋಗೋದಿತ್ತು, ಬಟ್ ಅದಾಗ್ಲಿಲ್ಲ. ಬಿಡಿ ನಾಳೆ ಹೋಗೋಣ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟು ಮನೆ ಕೆಲ್ಸನೇ ಮಾಡ್ಕೊಂತಾ ಇದ್ದೀನಿ. ಅದು ನೋಡಿ ಬೀನ್ ಬ್ಯಾಗು ನನ್ ಮಗ ಯಾವ ರೀತಿ ಮಾಡಿದ್ದಾನೆ, ತುಳ್ದು. ಬಟ್ ಅದಕ್ಕೆ ತಂದಾಕ್ಬೇಕು. ಇಟ್ಸ್ ಓಕೆ, ಎಷ್ಟು ಆಟ ಆಡ್ಬಿಟ್ಟು ಎಷ್ಟು ಕೆಳಗಡೆ ಹೋಗಿಸ್ತಾನೆ ಹೋಗಿಸ್ಲಿ ಅಂತ ನಾನು ಸುಮ್ನಾಗ್ಬಿಟ್ಟಿದೀನಿ. ಮತ್ತೆ ನಂತರ ಕಸ ಎಲ್ಲ ಉಡ್ಸ್ಕೊಂತ ಇದ್ದೀನಿ. ನನ್ಗಂತೂ ಈ ಕ್ಲೀನಿಂಗ್ ಪರ್ಪಸ್ ಬಂದಂತೂ ತುಂಬಾ ತಲೆನೋವು. ಯಾಕೆ ಈ ಕ್ಲೀನಿಂಗ್ ಮಾಡ್ಬೇಕು ಅನ್ನಿಸ್ಬಿಡುತ್ತೆ, ಬಟ್ ಮಾಡ್ಲೇಬೇಕು, ಮಾಡ್ದ್ರೆ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ಪೂಜೆ ಮಾಡ್ಬೇಕು ಅಂದ್ರೆ ನಾನು ಇದೇ ತರ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳೋದು. ನನ್ ತಂಗಿ ಇದ್ದಾಳೆ ಪಾಪ, ಅವಳು ಡೈಲಿ ಕ್ಲೀನ್ ಮಾಡ್ಕೊಡ್ತಾಳೆ. ಬಟ್ ಡೀಪ್ ಕ್ಲೀನಿಂಗ್ ಇದ್ರೆ ನಾನೇ ಮಾಡ್ಕೊಂತೀನಿ, ಅವಳ ಹತ್ರ ಏನ್ ಮಾಡ್ಸಲ್ಲ. ನನಗೆ ಅದೊಂಥರ ಡೈಲಿ ಒರೆಸದೇ ಇರ್ತಾಳಲ್ಲ, ಬಿಟ್ಟು ಡೀಪ್ ಕ್ಲೀನಿಂಗ್ ಇದ್ದಾಗ ನಾನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಟ್ಬಿಡೋಣ ಅಂತ ನಾನೇ ಕ್ಲೀನ್ ಮಾಡ್ಕೊಂತೀನಿ. ಏನಿಲ್ಲ, ಆಕ್ಚುಲಿ ನಾನೇನಂದ್ರೆ ಡೈಲಿ ನಮ್ಮ ಮನೇಲಿ ನೆಲ ಎಲ್ಲ ಒರೆಸ್ಲೇಬೇಕು, ಇಲ್ಲಾಂದ್ರೆ ನನಗೆ ಆಗೋಲ್ಲ. ನನ್ ಮಗ ಎಲ್ಲ ಆಟ ಆಡ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಕ್ಲೀನ್ ಆಗಿದ್ರೇನೆ ಒಂಥರ ಹೈಜೀನ್ ಆಗಿರುತ್ತೆ ಅಂತ ನಾನೆಲ್ಲ ಡೈಲಿ ಕ್ಲೀನ್ ಮಾಡ್ಕೊಂತೀನಿ. ಮತ್ತೆ ಅದಾದ ನಂತರ ಇಲ್ಲಿ ಮಿರರ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಿರರ್ ಒಂದ್ 10 ಮಿನಿಟ್ಸ್ ಹಿಡಿತೈತೆ ಒರೆಸ್ಕೊಳ್ಳೋ ಅಷ್ಟಕ್ಕೆ. ಒಂದ್ 3-4 ಮಿರರ್ಸ್ ಇದ್ದವ್ರಿಗೆ ಅದು ಒರ್ಸೋದಕ್ಕೆ ಆಗೋಗ್ಬಿಡುತ್ತೆ. ನಾನೇನಂದ್ರೆ ಏನೆಲ್ಲ ಒರೆಸೋದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಒರೆಸ್ಕೊಂತೀನಿ. 1 ಮಂತ್ಲಿ ವೈಸು ಆತರ ಒರೆಸ್ಕೋಬೇಕಂತೆ ನಮ್ಮ ಅಜ್ಜಿ ಹೇಳಿದ್ರು. ಸೊ ಹಾಗಾಗಿ ಆತರ ಒರೆಸ್ಕೊಂಡ್ಬಿಟ್ಟು ಆಚೆಗಡೆ ಎಲ್ಲ ನೀರ್ ಹಿಡಿದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದೆ. ಆಚೆನೆ ಹೆಂಗೋ ಕ್ಲೀನ್ ಆಗ್ಬಿಡ್ತು. ಈಗ ಕ್ಲೀನಿಂಗ್ದು ಮುಗ್ದೋಗ್ಬಿಡ್ತು. ಮತ್ತೆ ಈಗ ಇಲ್ಲಿ ಪೂಜೆ ಸಾಮಾನು ತೊಳೆಯೋದಕ್ಕೆ ಪೀತಾಂಬರ್ ಪೌಡರ್ ನ ಯೂಸ್ ಮಾಡ್ಕೊಳೋದು. ಆಕ್ಚುಲಿ ಪೀತಾಂಬರ್ ಪೌಡರ್ ದಿಂದ ತೊಳೆಯೋದ್ರಿಂದ ಒಂಥರ ದೇಹ ಸಾಮಾನೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹುಣ್ಸೆನಲ್ಲೂ ತೊಳಿತಾ ಇದೆ, ಬಟ್ ಇವಾಗ ಏನಂದ್ರೆ ಇದನ್ನೇ ಯೂಸ್ ಮಾಡ್ಕೊಂಡೆ ನಾನು ದೇಹ ಸಾಮಾನೆಲ್ಲ ತೊಳ್ಕೊಳೋದು. ನೋಡಿ ಎಲ್ಲ ಕ್ಲೀನ್ ದೇಹ ಸಾಮಾನೆಲ್ಲ ಸಿಂಕ್ ಹತ್ರನೇ ತೊಳೆಯೋದು. ಆಕ್ಚುಲಿ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಕಿಚನ್ ಅಲ್ವಾ, ಸೊ ಹಾಗಾಗಿ ಇಲ್ಲೇನೆ ತೊಳ್ಕೊಂತೀನಿ.
ತೊಳ್ದಿರೋದೆಲ್ಲ ಒಂದು ಸೈಡ್ ಇಟ್ಕೊತೀನಿ, ತೊಳ್ದಿರೋದೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ತೊಳ್ಕೊಳಾದ್ರು ಅದ್ರೊಳಗಡೆ ಎಲ್ಲ ಏನು ಇಟ್ಕೊಂಡು ತೊಳ್ಕೊಳಲ್ಲ. ಮನೆಲ್ಲ ತೊಳೆದ ನಂತರ ಸ್ವಲ್ಪ ದೇವ್ರ ಗುಡನೆ ಎಲ್ಲ ಒರೆಸ್ಕೊಂತಾ ಇದ್ದೀನಿ. ಮೇಲೆ ಸ್ವಲ್ಪ ಯಾಕೋ ಗಲೀಜಾದಂಗಿತ್ತು, ಸೊ ಹಾಗಾಗಿ ಅದನ್ನು ಎಲ್ಲ ಒರೆಸ್ಕೊಂತಾ ಇದ್ದೀನಿ ಮೇಲೆ. ಮತ್ತೆ ನಾನು ದೇವ್ರ ಮನೆಗೆ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಆಲ್ರೆಡಿ ಒಂದು 15 days ಆಗಿತ್ತು, ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದೆ. ನಾನಿಲ್ಲಿ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂತೀನಿ. ಅದೆಲ್ಲ ಒರೆಸ್ಕೊಂಡು ತೊಳ್ದಾದ ನಂತರ ಬಾಗ್ಲಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ವಿಭೂತಿ ಹಚ್ಬಿಟ್ಟು ಬಾಗ್ಲ ರೆಡಿ ಮಾಡ್ಕೊತೀನಿ. ಇಲ್ಲೆಲ್ಲ ಏನು ಅರಿಶಿನ ಎಲ್ಲ ಹಚ್ಚಲ್ಲ, ಸ್ವಲ್ಪ ವಿಭೂತಿ ಎಲ್ಲ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡ್ಕೊತೀನಿ. ಸ್ವಲ್ಪ ರಂಗೋಲಿನ ಟೈಮ್ ಇದ್ರೆ ಕೈಯಲ್ಲೇ ಬಿಡ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ರೆಡಿ ಪ್ಲೇಟ್ ಬರುತ್ತಲ್ಲ ಅದರಲ್ಲೇ ಬಿಡಿಸ್ಕೊಂತೀನಿ. ನನಗೆ ಆಕ್ಚುಲಿ ಏನಂದ್ರೆ ಚುಕ್ಕಿ ಇಟ್ಟು ಬರಿತೀನಿ, ಬಟ್ ಈ ಎಲೆ ರಂಗೋಲಿ ಇವೆಲ್ಲ ಬರೋದಿಲ್ಲ, ಚಿಕ್ಕದಾಗಿ ಬಿಡಿಸ್ತೀನಿ ಅಷ್ಟೇ. ಬಟ್ ಇವತ್ತು ಟೈಮ್ ಇರಲಿಲ್ಲ, ಸೊ ಹಂಗಾಗಿ ಆ ಪ್ಲೇಟಲ್ಲೇ ಬಿಡಿಸ್ಕೊಂಡೆ, ಚೆನ್ನಾಗಿ ಕಾಣುತ್ತೆ ಒಂಥರ. ಮತ್ತೆ ಅದಾದ ನಂತರ ಹೊರಗಡೆ ಎಲ್ಲ ಬಾಕು ಎಲ್ಲ ಹೊಸ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅರಿಶಿನ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊತೀನಿ. ಇವತ್ತು ಮಾರ್ನಿಂಗ್ ಆಕ್ಚುಲಿ ಸುಮ್ಮನೆ ಹಿಂಗೆ ಒರೆಸ್ಬಿಟ್ಟು ಇಟ್ಬಿಟ್ಟು ಹೋಗಿದೆ ಅಷ್ಟೇ. ಈವ್ನಿಂಗ್ ಬಂದು ಮಾಡ್ಕೊಳೋಣ, ಇವತ್ತು ಹಿಂಗಿದ್ರು ಪೂಜೆ ಮಾಡಲಿಲ್ಲಲ್ಲ ಅಂತ ಸ್ವಲ್ಪ ಲೇಟ್ ಆಯಿತು ಅಂತ ಈವ್ನಿಂಗೆ ಅಂತ ಈವ್ನಿಂಗೆ ಇವಾಗಲೇ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಹೊಸ್ಲಿಗೆ ವಿಭೂತಿ ಇಟ್ಬಿಟ್ಟು ರೆಡಿ ಮಾಡ್ಕೊತೀನಿ, ಹಿಂಗೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡ್ಕೊತೀನಿ ಹೊಸ್ಲನ್ನ. ಮತ್ತು ಇಲ್ಲಿ ರಂಗೋಲಿ ಬಿಟ್ಕೊತಾ ಇದ್ದೀನಿ, ಅದು ತುಂಬ ಚೆನ್ನಾಗಿ ಕಾಣ್ತು ರಂಗೋಲಿ. ಹೊರಗಡೆ ಒಂದೇ ಪ್ಲೇಟಲ್ಲೇ ಬಿಡಿಸ್ಕೊಂಡೆ, ಚೆನ್ನಾಗಿ ಕಾಣ್ತಿದೆ ಒಂಥರ. ಮತ್ತು ಇಲ್ಲಿ ಪುಟ್ಟದಾಗಿ ಹೊಸ್ಲು ಮೇಲ್ಗಡೆ ಬಿಡಿಸ್ತಾ ಇದ್ದೀನಿ, ಅದು ತುಂಬ ಚೆನ್ನಾಗಿ ಕಾಣ್ತಿದೆ. ಮತ್ತು ಅದಾದ ನಂತರ ಸ್ವಲ್ಪ ತುಳಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟದೆಲ್ಲ ತೊಗೊಂಡು ಹೋಗ್ಬಿಟ್ಟು ದೇವ್ರ ಗುಡಿಲೆಲ್ಲ ನಾನು ಒರೆಸ್ಬಿಟ್ಟು ದೇವ್ರ ಸಾಮಾನ ಇಟ್ಕೊತೀನಿ. ಮತ್ತು ನಾನು ಇದೇ ಥರನೇ ಕಳಸನ ರೆಡಿ ಮಾಡ್ಕೊಳೋದು. ಇದಕ್ಕೆಲ್ಲ ಏನು ಕಾಯೆಲ್ಲ ಏನು ಇಡೋದಿಲ್ಲ, ಜಸ್ಟ್ ನಮ್ಮ ಮನೆ ಹತ್ರನೇ ಮಾವಿನೆಲ್ಲ ಇದೆ, ಅದರಲ್ಲೇ ನಾನು ಇಟ್ಬಿಟ್ಟು ರೆಡಿ ಮಾಡ್ಕೊತೀನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇದೇ ಥರ ನೆಡ್ಸಿರೋದು, ಕಾಯೆಲ್ಲ ಏನು ಇಟ್ಬಿಟ್ಟು ನೆಡ್ಸಿಲ್ಲ, ಸೊ ಹಾಗಾಗಿ ನಾನು ಇಷ್ಟೇ ಮಾಡ್ಕೊಳೋದು. ಅವ್ರು ನೆಡ್ಸಿರೋದು ಹೇಗೆ ನೆಡ್ಸಿದಾರೋ ಅದು ಮಾಡ್ಕೋಬೇಕಲ್ವ, ಸೊ ಹಾಗಾಗಿ ನಾನು ಇದೇ ಥರನ ಮಾಡ್ಕೊತೀನಿ. ನೋಡೋಣ ಮುಂದೆ ಏನಾದರೂ ಚೇಂಜ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ಬಟ್ ಇದರಲ್ಲಿ ಇಷ್ಟೇ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಕೆಲಸ ಮಾಡಿದ್ರು ಪೂಜೆ ಮಾಡಿಬಿಟ್ಟು ಕುತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅಲ್ವಾ ಮನಸ್ಸಿಗೆ. ನನಗಂತೂ ತುಂಬ ಆ ಥರ ಎಲ್ಲ ಯಾವಾಗಲೂ ಅದೇ ಥರ ಫೀಲ್ ಆಗ್ತಾ ಇರುತ್ತೆ. ನೋಡಿ, ನಾನು ಇಲ್ಲಿ ರಾಧಾಕೃಷ್ಣ ಫೋಟೋ ಇದೆ, ಅದಕ್ಕೂ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡ್ರೆ ನನಗೊಂಥರ ಖುಷಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ಡಿನ್ನರ್ ಮಾಡ್ಕೊಳೋಣ ಅಂತ ಕಿಚನಿಗೆ ಬಂದು ಏನು ಮಾಡೋಣ ಅಂದ್ಕೊಂಡಿದ್ದೆ. ಬೆಂಡೆಕಾಯಿ ಇತ್ತು, ಅದನ್ನೇ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀನಿ ಬೆಂಡೆಕಾಯಿ ಹೇಗಿದೆ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಫಸ್ಟು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಆಮೇಲೆ ಅದಾದ ನಂತರ ಸ್ವಲ್ಪ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟು ಕಾಲಿಸ್ಬಿಟ್ಟು ಅದನ್ನು ಸಪ್ರೇಟ್ ಇಟ್ಕೊತಿದ್ದೀನಿ. ಒಂದು 10 minutes ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ನಂತರ ಬೆಂಡೆಕಾಯಿ ಪಲ್ಯ ಮಾಡಿರೋದು ಬೇಗ ಖಾಲಿ ಆಗುತ್ತೆ, ಬಟ್ ಸಾಂಬಾರು ಏನಾದರೂ ಮಾಡಿಟ್ಬಿಟ್ರೆ ಅದು ಹೇಗೆ ಮಾಡಿಟ್ಟಿರುತ್ತೇನೋ ಹಾಗೆ ಇರುತ್ತೆ. ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯನೇ ಮಾಡ್ಕೊತಾ ಇದ್ದೀನಿ. ಮತ್ತು ಫ್ರೈಗೆಲ್ಲ ಈರುಳ್ಳಿ ಹಚ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಮಾಡ್ಕೊತೀನಿ ಅಷ್ಟೇ ಸಿಂಪಲ್ಲಾಗಿ. ನಾನು ಅದಕ್ಕೆಲ್ಲ ಏನು ಜಾಸ್ತಿ ಎಲ್ಲ ಏನು ಇದನ್ನು ಮಾಡ್ಕೊಳ್ಳೋಣ, ಆ ಥರ ಸಿಂಪಲಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಚ್ಕೊತಾ ಇದ್ದೀನಿ. ಇಲ್ಲಿ ಫ್ರೈ ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಮತ್ತು ಅದಾದ ನಂತರ ಕಡಲೆಬೇಳೆ ಅಷ್ಟೇ ಹಾಕೋದು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡು ಅದು ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ 5 minutes ಫ್ರೈ ಆಗೋಕ್ಕೆ ಬಿಡ್ತೀನಿ. ಅದಾದ ನಂತರ ಟೊಮೊಟೊನೂ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಒಂದು 5 minutes ಫ್ರೈ ಆಗೋಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಸ್ವಲ್ಪ ಜಾಸ್ತಿ ಆದರೂ ರುಚಿ ಚೆನ್ನಾಗಿರಲ್ಲ. ಮತ್ತು ಅದಾದ ನಂತರ ಗರಂ ಮಸಾಲ ಸೇರಿಸ್ಕೊತೀನಿ, 1 tablespoon ಅಷ್ಟು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅದಾದ ನಂತರ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಒಂದು 2 seconds ಫ್ರೈ ಮಾಡ್ಕೊಂಡ್ಬಿಟ್ಟು
ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇಷ್ಟಾದರೆ ಹಾಗೆ ಹೋಯ್ತು ಬೆಂಡೆಕಾಯಿ ಪಲ್ಯ. ನಂತರ ಅದನ್ನೇ 3 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು. ಮತ್ತು ಅದಾದ ನಂತರ ಚಪಾತಿ ಮಾಡ್ಕೊಳಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ. ನಂದೇನಂದರೆ ಫಸ್ಟ್ ಚಪಾತಿ ಸ್ವಲ್ಪ ಹಾಗೆ ಹೀಗೆ ಬರುತ್ತೆ, ಬಟ್ ಆಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನು ಯಾವಾಗ ಮಾಡಿದ್ರು ಅದೇ ಥರನೇ, ಫಸ್ಟ್ನೇದು ಸ್ವಲ್ಪ ಹರಿದೋಗುತ್ತೆ, ಓಕೆ, ಮತ್ತು ಎರಡನೇದು ಚೆನ್ನಾಗಿ ಬರುತ್ತೆ. ಬಟ್ ಚಪಾತಿಗೂ ಬೆಂಡೆಕಾಯಿಗೂ ಒಳ್ಳೆ ಕಾಂಬಿನೇಷನ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಮತ್ತು ಆಯಿತು, ಚಪಾತಿನೂ ಲಟ್ಟಿಸ್ಕೊತಾ ಇದ್ದೀನಿ. ನನ್ನ ಮಗ ಅಂತೂ ಬಿಡ್ತಾ ಇಲ್ಲ, ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಮಗನಿಗೂ ತಿನ್ನಿಸೋಣ ಅಂತ ಆಲ್ರೆಡಿ ಟೈಮ್ ಆಗಿತ್ತು, ಅವ್ನ ಪ್ಲೇಟಿಗೆ ಹಾಕ್ಬೇಕು ಅವನಿಗೆ. ಆಮೇಲೆ ನಾನು ಹಾಕ್ಕೊತಾ ಇದ್ದೀನಿ, ತಿನ್ಕೊಂಬಿಡೋಣ ಅಂತ ಹೊಟ್ಟೆ ಹಸಿವಾಗಿತ್ತು. ಮತ್ತು ಅವ್ನು ನೋಡಿ ಜಾಮ್ ಹಾಕು ಅಂತ ತಗೊಂಬರ್ತಾ ಇದ್ದೆ. ನಾನು ಜಾಮ್ ಬೇಡ ಅಂತ ಪಲ್ಯನೇ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇಬ್ಬರು ಕುತ್ಕೊಂಡು ಟಿವಿ ನೋಡಿಕೊಂಡು ತಿಂದ್ಬಿಟ್ಟು ಅವನಿಗೆ ಸ್ವಲ್ಪ ಓದಿಸ್ಬೇಕಿತ್ತು. ಟೈಮ್ ಆಗೋಗ್ಬಿಟ್ಟಿತ್ತಲ್ವ, ಒಂದು ಹಾಫ್ ಆನ್ ಅವರ್ ಓದಿಸ್ಬಿಡೋಣ ಅಂತ ಓದಿಸ್ಕೊಂಡು ಕೂತಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.